ಈ ಮಣ್ಣು ಸಂಪುಲ್ಲ ಜಾಗ ಅಂತ, ಅಲ್ಲಿ ನೀರು ಎಲ್ಲ ಇರುವುದರಿಂದ ಈ ಭೂಮಿ ಸಂಪತ್ಭರಿತವಾದಂತ ಮೃದು ಮಣ್ಣಾದ್ರಿಂದ ತುಳು ಅಂದ್ರೆ ತುಳುವ ಬೆಲಕಾಯಿ ಯಾಕೆ ಹೇಳುವುದಂದ್ರೆ ತುಳುವರು ತಿನ್ನುವುದಕ್ಕೆ ತುಳುವ ಬೆಲಕಾಯಿ ಅಲ್ಲ, ಅದು ತುಳು ಅಂದ್ರೆ ಮೃದುವಾದದ್ದು ಅಂತ. ಅಷ್ಟು ಮಾತ್ರ ಅಲ್ಲ, ಆ ಯಕ್ಷಗಾನದಲ್ಲಿರುವಂತಹ ವಿಚಾರ ಏನು, ಯಕ್ಷಗಾನ ಎನ್ನುವಂತಹದ್ದು ಎಲ್ಲರಿಗೂ ಕೂಡ ಸಂಸ್ಕಾರವನ್ನ ಕಲಿಸ್ತದೆ, ಆ ಸಂಸ್ಕೃತಿಯನ್ನ ಕಲಿಸ್ತದೆ. ತುಳುನಾಡು ಪುಟ್ಟಿನಾಯ ಪುಟ್ಟೋಡ ಅಂಡಾಕುಲು 7 ಜನ್ಮದ ಪುಣ್ಯ ಮಲ್ಪೋಡು ಅಂದ್ರೆ ತುಳುನಾಡಲ್ಲಿ ಹುಟ್ಟಬೇಕಾದ್ರೆ ಅವ್ರು 7 ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಒಂದು ವ್ಯಕ್ತಿಗೆ ಒಂದು ಸ್ಥಳದಲ್ಲಿ ಹುಟ್ಟಬೇಕಾದ್ರೆ ಒಂದು ಕಾರಣ ಬೇಕು ಅಂತ. ಈ ಜಾಗದಲ್ಲಿ ಹುಟ್ಟುವುದಂದ್ರೆ ನಾವು ಹೇಳಬಹುದು ಭಾರತದಲ್ಲಿ ಜಗತ್ತಿನಲ್ಲಿ ಭಾರತ ಒಂದು ದೇವರ ಮನೆ ಅಂತ ಹೇಳ್ಬೋದು, ಒಂದು ಗರ್ಭ ಮಂದಿರ ಅಂತ. ಅದರಲ್ಲಿ ನಮ್ಮ ತುಳುನಾಡು ಅದರ ಒಳಗಿರುವಂತಹ ಒಂದು ಗರ್ಭಗುಡಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿರುವಂತಹ ಆರಾಧನೆಯು ವಿಶೇಷ ಅಂದ್ರೆ ಬೇರೆ ಕಡೆಗಳಲ್ಲಿ ಆರಾಧನೆ ಮತ್ತು ಸಂಸ್ಕೃತಿ ಭಿನ್ನ, ಅಂದ್ರೆ ದೇವತಾರಾಧನೆ ದೈವಾರಾಧನೆ ಅಲ್ಲಿಗೆ ಇರ್ಬೋದು, ಆದ್ರೆ ಅದನ್ನ ಒಂದು ಮೂಲೆಗೆ ಇಟ್ಟು ಬೇರೆ ವಿಚಾರಗಳಿಗೆ ಹೆಚ್ಚು ಒತ್ತು ನೀಡ್ತಾರೆ. ಆದ್ರೆ ಇಲ್ಲಿ ತುಳುನಾಡು ವಿಶೇಷ ಯಾಕಂದ್ರೆ ಇಲ್ಲಿ ಸಂಸ್ಕೃತಿ ಆಚರಣೆ ದೈವಾರಾಧನೆ ಎಲ್ಲ ಒಟ್ಟಿಗಿದೆ. ನಾವು ನಮ್ಮ ಜೀವನದಲ್ಲಿ ದೈವಾರಾಧನೆ ಒಂದು ಭಾಗ ಅಂತ ಭಾವಿಸಿಲ್ಲ, ನಮ್ಮ ಜೀವನವೇ ದೈವಾರಾಧನೆ ಅಂತ. ಈಗ ನನ್ನಂತಹ ಅನೇಕ ವಿದ್ಯಾರ್ಥಿಗಳಲ್ಲ ಹಿರಿಯರಿಗಿಂತ ಹೇಳಿದ್ದು ನನ್ನ ಪ್ರಾಯದವರು ಕೂಡ ದೈವದ ಸೇವೆಯನ್ನ ನಮ್ಮ ಜೀವನ ಅಂತ ಮಾಡಿಕೊಂಡಿದ್ದೇವೆ. ಅದರಿಂದ ಸಂಪತ್ತು ಅಂತ ಅಲ್ಲ, ಅದರಿಂದಾಗಿ ನಾವು ದೈವ ಸೇವೆಗಾಗಿ ಇರುವವರು ಎಂಬ ಭಾವನೆಯಲ್ಲಿ ನಾವು ನಡೀತಾ ಇದ್ದೇವೆ. ಅದು ಈ ನಮ್ಮ ತುಳುನಾಡಿನ ವಿಶೇಷತೆ. ಹಾಗಾಗಿ ತುಳುನಾಡಿನಲ್ಲಿ ಹುಟ್ಟಿದವರು ನಾವು ಭಾಗ್ಯವಂತರು. ನಾವು ಮಾತ್ರ ಅಲ್ಲ, ಇಲ್ಲಿ ತುಳು ಭಾಷಿಕರು ಮಾತ್ರ ಅಲ್ಲ, ನಾನು ಯಾವಾಗಲೂ ಹೇಳ್ತೇನೆ ತುಳುವಿನಾಡಿನ ತುಳು ಭಾಷಿಕರಿಂದ ತುಳುನಾಡು ಆದದ್ದಲ್ಲ, ಈ ಮಣ್ಣು ಸಂಪುಲ್ಲ ಜಾಗ ಅಂತ, ಅಲ್ಲಿ ನೀರು ಎಲ್ಲ ಇರುವುದರಿಂದ ಈ ಭೂಮಿ ಸಂಪತ್ಭರಿತವಾದಂತ ಮೃದು ಮಣ್ಣಾದ್ರಿಂದ ತುಳು ಅಂದ್ರೆ ತುಳುವ ಬೆಲಕಾಯಿ ಯಾಕೆ ಹೇಳುವುದಂದ್ರೆ ತುಳುವರು ತಿನ್ನುವುದಕ್ಕೆ ತುಳುವ ಬೆಲಕಾಯಿ ಅಲ್ಲ, ಅದು ತುಳು ಅಂದ್ರೆ ಮೃದುವಾದದ್ದು ಅಂತ. ಅಂತಹ ಮೃದು ಸ್ವಭಾವ ಇರುವಂತಹ ಒಂದು ಭೂಮಿಯಲ್ಲಿ ಇರುವಂತಹ ಜನರು ತುಳುವರು, ಅದಕ್ಕಾಗಿ ಇದು ತುಳುನಾಡು ಅಂತ ಕರೆಯುವುದು. ಹಾಗಾಗಿ ಇಲ್ಲಿ ತುಳು ಭಾಷಿಕರು ಮಾತ್ರವಲ್ಲ, ಇಲ್ಲಿ ಆ ಕಾಲದಿಂದ ವಲಸಿಗರಾಗಿ ಬಂದಿರುವಂತಹ ಪ್ರತಿಯೊಂದು ಸಮುದಾಯ ಕೂಡ ಇಲ್ಲಿನ ತುಳುವರೆ. ಇಲ್ಲಿ ಕ್ರಿಶ್ಚಿಯನರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಜೈನರಾಗಿರ್ಬೋದು, ಅಥವಾ ಬೇರೆ ಇತರ ಧರ್ಮಗಳಾಗಿರ್ಬೋದು, ಪಂಗಡಗಳಾಗಿರ್ಬೋದು, ಎಲ್ಲರೂ ಹಿಂದಿನ ಕಾಲದಲ್ಲಿ ಇಲ್ಲಿ ಭಾಷೆ ಅವರದು ಮಾತೃಭಾಷೆ ಎಷ್ಟಿದ್ದರೂ ಸಾಮಾಜಿಕವಾಗಿ ಅವರು ಬಳಸುತ್ತಿದ್ದ ಭಾಷೆ ತುಳು. ಹಾಗಾಗಿ ಇದು ತುಳುನಾಡು ಅಂತ ಆಗೋದು. ನನಗೆ ತುಂಬಾನೇ ಹೆಮ್ಮೆ ಅಂತ ಅನಿಸ್ತದೆ. ಯಾಕೆ ಅಂತ ಕೇಳಿದ್ರೆ ನಾವು ಒಂದು ತುಳುನಾಡಿನಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾವು ಅಷ್ಟು ಪುಣ್ಯ ಮಾಡಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ನಾಡಿನಲ್ಲಿರುವಂತಹ ದೈವಾರಾಧನೆ ಆಗಿರ್ಬೋದು, ನಾಗಾರಾಧನೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಕೋಳಿ ಅಂಕ, ಇನ್ನಿತರ ಅವೆಷ್ಟೋ ರೀತಿ ರಿವಾಜುಗಳು ನಮ್ಮಲ್ಲಿ ಉಂಟು. ಆದ್ರೆ ಇವೆಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ಪುರಾವೆಗಳುಂಟು. ನಾವು ಯಕ್ಷಗಾನ ಮಾಡುವಂತಹದ್ದು ಖಾಲಿ ನಾವು ಸಂಸ್ಕೃತಿಗೆ ಹೋಗಿ ಅಲ್ಲಿ ಯಾರೋ ಹೋಗ್ತಾರೆ, ಅಲ್ಲಿ ಚೌಕಿಯಲ್ಲಿ ಕುತ್ಕೊಂಡು ಬಣ್ಣ ಹಾಕ್ತಾರೆ, ಬಂದು ನಲಿತಾರೆ, ಅಷ್ಟು ಮಾತ್ರ ಅಲ್ಲ, ಆ ಯಕ್ಷಗಾನದಲ್ಲಿರುವಂತಹ ವಿಚಾರ ಏನು, ಯಕ್ಷಗಾನ ಎನ್ನುವಂತಹದ್ದು ಎಲ್ಲರಿಗೂ ಕೂಡ ಸಂಸ್ಕಾರವನ್ನ ಕಲಿಸ್ತದೆ, ಆ ಸಂಸ್ಕೃತಿಯನ್ನ ಕಲಿಸ್ತದೆ. ಅದರಲ್ಲಿ ಬರುವಂತಹ ಏನು ಈ ವಿಶೇಷತೆಗಳು ಏನುಂಟು ಅದೆಲ್ಲ ನಮ್ಮ ತುಳುನಾಡಿನ ಪರಂಪರೆಯನ್ನ ಹೇಳ್ತದೆ. ಮಾತ್ರ ಅಲ್ಲದೆ ಈಗ ನಾವು ಕಂಬಳಕ್ಕೆ ಹೋಗ್ತೇವೆ, ಕಂಬಳದಲ್ಲಿ ನಾವು ನಮ್ಮ ಸೌಹಾರ್ದತೆಯನ್ನ ಕಾಣ್ಬೋದು. ಯಾಕೆ ಅಂತ ಕೇಳಿದ್ರೆ ಕಂಬಳಕ್ಕೆ ಹೋಗುವ ಖಾಲಿ ಒಬ್ಬ ಹಿಂದೂ ಧರ್ಮದವ ಹೋಗುದಿಲ್ಲ, ಮುಸ್ಲಿಂ ಅವ ಬರ್ತಾರೆ, ಕ್ರಿಶ್ಚಿಯನ್ ಅವರು, ಇದು ನಮ್ಮ ಸೌಹಾರ್ದತೆ. ಹಾಗಂತ ಹೇಳಿದ್ರೆ ನಮ್ಮ ತುಳುನಾಡಿನಲ್ಲಿರುವಂತಹ ಸೌಹಾರ್ದತೆ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರುವಂತಹ ಒಂದು ಆ ಬಾಂಧವ್ಯತೆ ಅಂತ ಉಂಟು, ಸಹೋದರತ್ವ ಭಾವನೆ ಅಂತ ಉಂಟು. ಜಗತ್ತಿನಲ್ಲಿ ನಮ್ಮ ಈ ಸಂವಿಧಾನವನ್ನ ಇಟ್ಕೊಂಡೆ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡುವಾಗ ಅಲ್ಲಿ ಉಂಟು ನಮ್ಮ ಭ್ರಾತೃತ್ವವನ್ನ ಉಳಿಸಬೇಕು, ನಮ್ಮಲ್ಲಿ ಸಹೋದರತ್ವ ಭಾವವನ್ನ ಮೈಗೂಡಿಸಿಕೊಳ್ಬೇಕು, ನಮ್ಮ ಸಂವಿಧಾನದಲ್ಲೇ ಉಂಟು. ಇದನ್ನ ನಾವು ನೋಡ್ಬೇಕಂತ ಹೇಳಿ ನಮ್ಮ ತುಳುನಾಡಿನಲ್ಲಿ ಉಂಟು. ಇದು ನಮ್ಮ ತುಳುನಾಡಿನ ವಿಶೇಷತೆ, ಇದು ನಮ್ಮ ಪರಂಪರೆ, ನಮ್ಮ ಹಿಂದಿನಿಂದಲೂ ಕೂಡ ನಡೆದುಕೊಂಡು ನಮ್ಮ ಸೌಹಾರ್ದತೆಯ ವಿಚಾರ ಬಂದಾಗ ಈ ಸಹೋದರತ್ವ ಅಥವಾ ನಮ್ಮ ಈ ಎಲ್ಲ ಧರ್ಮದವರು ಕೂಡ ನಾವೆಲ್ಲರೂ ಒಂದೇ ಧರ್ಮೀಯರು ಅಂತ ಹೇಳುವಂತಹದ್ದು ಇವತ್ತಿನಿಂದಲ್ಲ, ಹಿಂದಿನ ಕಾಲಘಟ್ಟದಿಂದಲೂ ಕೂಡ ನಮ್ಮಲ್ಲಿ ರೂಢಿಯಲ್ಲಿ ಬರ್ತಾ ಉಂಟು ಎನ್ನುವಂತಹ ಮಾತನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ. ತುಳುನಾಡು ಪುಟ್ಟಿನಾಯ ಪುಟ್ಟೋಡ ಅಂಡಾಕುಲು 7 ಜನ್ಮದ ಪುಣ್ಯ ಮಲ್ಪೋಡು ಅಂದ್ರೆ ತುಳುನಾಡಲ್ಲಿ ಹುಟ್ಟಬೇಕಾದ್ರೆ ಅವ್ರು 7 ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಸೊ ಗೊತ್ತಿಲ್ಲ ನಾವು ಏನು ಪುಣ್ಯ ಮಾಡಿದೇವಂತ. ಈ ಒಂದು ಮಣ್ಣಲ್ಲಿ ನಮಗೆ ಹುಟ್ಟಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಆದ್ರೆ ನಾವು ಹುಟ್ಟಿದೇವಂತ ಅಲ್ಲಿಗೆ ಸುಮ್ಮನೆ ಕೂತ್ಕೊಳ್ಬಾರ್ದು. ನಮ್ಮಿಂದ ಏನಾಗ್ತದೆ, ನಮ್ಮಿಂದ ಉಪದ್ರ ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನಾದ್ರೂ ನಮ್ಮಿಂದ ಬೆಳಿಲಿಕ್ಕೆ ಸಾಧ್ಯ ಉಂಟಾ, ನಮ್ಮ ಈ ಒಂದು ತುಳು ಮಣ್ಣು ತುಳು ನಾಡಿನ ಸಂಸ್ಕೃತಿ ಅದನ್ನ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಸಹಕಾರಿ ಆಗ್ಬೇಕು, ಭಾಗಿಯಾಗಬೇಕು. ಮುಖ್ಯವಾಗಿ ಬೇಕಾಗಿರುವಂತದ್ದು ಪೋಷಕರು. ಯಾಕಂದ್ರೆ ಇವತ್ತು ಹುಟ್ಟಿದಂತಹ ಒಂದು ಮಗು, ಆ ಮಗುವಿಗೆ ದೈವಾರಾಧನೆಯಲ್ಲೂ ಆಸಕ್ತಿ ಇರ್ತದೆ, ಯಕ್ಷಗಾನದಲ್ಲೂ ಆಸಕ್ತಿ, ಅಂದ್ರೆ ಅದು ಏನಂತ ಆ ಒಂದು ವಿದ್ಯೆ ಮಗುವಿಗೆ ಗೊತ್ತಿರಲ್ಲ. ಬಟ್ ಆ ಒಂದು ವೇಷಭೂಷಣವನ್ನ ನೋಡುವ ಅದಕ್ಕೊಂದು ಆಕರ್ಷಿತ ಆಗ್ತದೆ. ಆ ಸಂದರ್ಭದಲ್ಲಿ ತಂದೆ ತಾಯಿಯಂದಿರು ಏನ್ ಮಾಡ್ತಾರೆ, ಅವಕ್ಕೇನು ಹಚ್ಚಿ ಅದಕ್ಕೆ ಏನಾದ್ರು ಒಂದು ಗೊಂದಲಗಳನ್ನು ಕೇಳಿದ್ರು, ಅವ್ ನಿಕ್ಕದ ಈಗ ಮನಿಪಂದೆ ಕೋಲತುಲ ಮನಿಪಂದೆ ಅವಳು ಆಟತುಲ ಅಲ್ಲ ಅವಳು ಮೈಸಾಸರೆ ಬತ್ತಿ ಅಲ್ಲ ಒಂದು ಬತ್ತಿ ಅಷ್ಟೇ ಹೇಳಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೊಂದು ಡಿಮೋಟಿವೇಟ್ ಅಂತ ಮಾಡ್ಬೇಕಾದ್ರೆ ಆ ಮಗುವಿನಲ್ಲಿರುವಂತಹ ಆಸಕ್ತಿ ಕೂಡ ಕುಗ್ತಾ ಹೋಗ್ತದೆ.
ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಆ ನಂತರ ಮೊಬೈಲ್ ಇಟ್ಕೊಳ್ತದೆ. ಅಂದ್ರೆ ಒಮ್ಮೊಮ್ಮೆ ಪೋಷಕರೇ ಕೊಡ್ತಾರೆ, ಇನ್ನು ಈ ಮೊಬೈಲ್ ತುಲ ಎಂಕ್ ಡಿಸ್ಟರ್ಬ್ ಮಲ್ಪೊಚ್ಚಿ, ಯಾನ್ ಕೋಲದು ವರಡು ಎಂಕ್ ಆಟದ ವರಡು. ಈ ರೀತಿ ಮಾಡ್ಬೇಕಾದ್ರೆ ಆ ಮಗುವಿಗೂ ಆಸಕ್ತಿ ಹೋಗ್ತದೆ, ಮೊಬೈಲ್ ಮೇಲೆನೆ ಆಸಕ್ತಿ ಬೆಳೀತಾ ಹೋಗ್ತದೆ. ಬೆಳೀತಾ ಹೋಗ್ಬೇಕಾದ್ರೆ ಅದೇ ನಮ್ಗೆ ತುಳು ಸಂಸ್ಕೃತಿಯನ್ನ ನಶಿಸುವಲ್ಲಿ ಒಂದು ಮಾರಕವಾಗಿ ಬೆಳೀತಾ ಹೋಗ್ತದೆ.